ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನೇನೋ ಘೋಷಿಸಿದೆ, ಆದರೆ ರಸ್ತೆಗಳಿಗೇನೇ ಗ್ಯಾರಂಟಿ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯ ಕಳಪೆ ರಸ್ತೆ ಕಾಮಗಾರಿಯ ದರ್ಶನ ಮಾಡಿಸ್ತೀವಿ, ನೋಡ್ಕೊಂಬನ್ನಿ. ದೃಶ್ಯ ನಂಬರ್ 1. ಕೈಯಲ್ಲೇ ಕಿತ್ತು ಬರ್ತಿದೆ ರಸ್ತೆ. ದೃಶ್ಯ ನಂಬರ್ 2. ಕಳಪೆ ಕಾಮಗಾರಿಯ ದರ್ಶನ. ದೃಶ್ಯ ನಂಬರ್ 3. ರಸ್ತೆ ಕೇಳುತ್ತಿರುವ ಸ್ಥಳೀಯರು. ಮೂಲ ಬೇಸ್ ಸರಿ ಇಲ್ಲ, ಬೇಸ್ ಏನ್ ಮಾಡಿದ್ದಾರೆ ಕಪ್ಪು ಜಲ್ಲಿ ಹಾಕಿದ್ದಾರೆ. ದೃಶ್ಯ ನಂಬರ್ 4. ಸರ್ಕಾರದ ವಿರುದ್ಧ ಆಕ್ರೋಶ. ರಸ್ತೆ ಪರಿಸ್ಥಿತಿ ಯಾವ ತರ ಇದೆ, ಹಿಂಗೆ ಮೊದಲು ಅದು 6 ತಿಂಗಳ ಒಂದು ತಿಂಗಳು ಬರಲ್ಲ. ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟ ಸಿಎಂ ತವರಲ್ಲೇ ರಸ್ತೆಗಳಿಗೆ ಗ್ಯಾರಂಟಿ ಇಲ್ಲ. ರಿಪೇರಿಯಾದ ರೋಡ್ಗೆ ಶಕ್ತಿ ಇಲ್ಲವೇ ಇಲ್ಲ. ಕೆಲವು ಮಾರ್ಗಕ್ಕೆ ಡಾಂಬರ್ ಭಾಗ್ಯವೇ ಕಾಣ್ತಿಲ್ಲ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಡಾಂಬರ್ ಹಾಕಿದ ರಸ್ತೆಯಲ್ಲಿ 3 ದಿನಕ್ಕೆ ಕಿತ್ತು ಬರ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಬೇಸತ್ತ ಜನ ರಸ್ತೆ ಡಾಂಬರೀಕರಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಈ ತರ ಕಾಮಗಾರಿ ಮಾಡೋರೆ ನೆನ್ನೆ ದಿವಸ ಹಾಕ್ಬಿಟ್ಟು ನೋಡ್ಬೇಕು ನೋಡಿ ಹೆಂಗ್ ಕುದುರ್ತಾರೆ, ಹಿಂಗ ಉದ್ರು ಹಂಗ ಡಾಂಬರ್ ಹಾಕೋದು. ಸಚಿವ ಕೆ ವೆಂಕಟೇಶ್ ಪ್ರತಿನಿಧಿಸುವ ಪಿರಿಯಾಪಟ್ಟಣದ ಕಣಗಲ್ ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ರಸ್ತೆಗೆ ಡಾಂಬರೀಕರಣ ನಡೀತಾ ಇದೆ. 400 ಮೀಟರ್ ರಸ್ತೆ ಕಾಮಗಾರಿಗೆ 1.5 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆಯಾಗಿದೆ. ಆದರೆ ರಸ್ತೆಗೆ ಹಾಕ್ತಾ ಇರೋ ಡಾಂಬರ್ ಮಾತ್ರ ಕಳಪೆಯಿಂದ ಕೂಡಿದೆ. ಗಟ್ಟಿಯಾಗಿರುವಂತಹ ಜಾಗ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಆದರೆ ಈಗಿರುವಂತಹ ಇದ್ರಲ್ಲಿ ನೋಡೋಕೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜಲ್ಲಿ ಈಗಾಗಲೇ ಕಿತ್ತು ಬರ್ತಾ ಇರುವಂಥ, ಕೇವಲ ಒಂದು ರೀತಿಯಲ್ಲಿ ಗವ್ವಾಕಿ ಅಂಟಿಸ್ತಾ ರೀತಿಯಲ್ಲಿ ರಸ್ತೆ ಡಾಂಬರ್ ಕೂಡ ಹಾಕಿದ್ದಾರೆ. ಪ್ರತಿಯೊಂದು ಕೂಡ ಈಗಾಗಲೇ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಕಳಪೆ ಕಾಮಗಾರಿ ಇಲ್ಲಿ ಎತ್ತು ಕಾಳ್ತಾ ಇರುವಂಥದ್ದು. ಕಳಪೆ ಡಾಂಬರೀಕರಣ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದು ಕಾಮಗಾರಿಯನ್ನೇ ನಿಲ್ಲಿಸಿದರು. ಗುತ್ತಿಗೆದಾರ ಜೊತೆ ಗಲಾಟೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೈಯಲ್ಲಿ ಕೆರೆದ ತಕ್ಷಣ ನಿನ್ನೆಯಷ್ಟೇ ಹಾಕಿರುವ ಡಾಂಬರು ಜಲ್ಲಿ ಕಿತ್ತು ಬರ್ತಾ ಇದ್ದಂತೆ ಗ್ರಾಮಸ್ಥರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದರೆ ಸ್ಟಾರ್ಟಿಂಗಿಂದು ಕೂಡ ನಾವು ಇದ್ರ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ, ಅಂದರೆ ಕಳಪೆ ಕಾಮಗಾರಿ ಅಂತ ಡಾಂಬರು, ಯಾಕೆಂದರೆ ಜಲ್ಲಿಲಿ ಅಂದರೆ ಇವರು ಡಾಂಬರಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಡಾಂಬರ್ ಹಾಕ್ತಾರೆ. ಆ ಮಟ್ಟದ್ದು ಅಷ್ಟು ಕಳಪೆಗಾರಿ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದು ಮಾಡಿದ್ರು ಕೂಡ ಇಲ್ಲಿ ಯಾರೋ ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತು ಸರ್ಕಾರಿ ಅಧಿಕಾರಿಗಳು 3 ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ಒಟ್ಟಾರೆ ಗುತ್ತಿಗೆದಾರನಿಗೆ ಕಮಿಷನ್ ಕಾಟವೋ ಅಥವಾ ರಾಜ್ಯ ಸರ್ಕಾರ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರುವ ಕಾರಣಕ್ಕೋ ಗೊತ್ತಿಲ್ಲ. ಆದರೆ ಸಿಎಂ ತವರು ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಕಂಡು ಬರ್ತಾ ಇರೋದು ದುರಾದೃಷ್ಟವೇ ಸರಿ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನೇನೋ ಘೋಷಿಸಿದೆ, ಆದರೆ ರಸ್ತೆಗಳಿಗೇನೇ ಗ್ಯಾರಂಟಿ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯ ಕಳಪೆ ರಸ್ತೆ ಕಾಮಗಾರಿಯ ದರ್ಶನ ಮಾಡಿಸ್ತೀವಿ, ನೋಡ್ಕೊಂಬನ್ನಿ. ದೃಶ್ಯ ನಂಬರ್ 1. ಕೈಯಲ್ಲೇ ಕಿತ್ತು ಬರ್ತಿದೆ ರಸ್ತೆ. ದೃಶ್ಯ ನಂಬರ್ 2. ಕಳಪೆ ಕಾಮಗಾರಿಯ ದರ್ಶನ. ದೃಶ್ಯ ನಂಬರ್ 3. ರಸ್ತೆ ಕೇಳುತ್ತಿರುವ ಸ್ಥಳೀಯರು. ಮೂಲ ಬೇಸ್ ಸರಿ ಇಲ್ಲ, ಬೇಸ್ ಏನ್ ಮಾಡಿದ್ದಾರೆ ಕಪ್ಪು ಜಲ್ಲಿ ಹಾಕಿದ್ದಾರೆ. ದೃಶ್ಯ ನಂಬರ್ 4. ಸರ್ಕಾರದ ವಿರುದ್ಧ ಆಕ್ರೋಶ. ರಸ್ತೆ ಪರಿಸ್ಥಿತಿ ಯಾವ ತರ ಇದೆ, ಹಿಂಗೆ ಮೊದಲು ಅದು 6 ತಿಂಗಳ ಒಂದು ತಿಂಗಳು ಬರಲ್ಲ. ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟ ಸಿಎಂ ತವರಲ್ಲೇ ರಸ್ತೆಗಳಿಗೆ ಗ್ಯಾರಂಟಿ ಇಲ್ಲ. ರಿಪೇರಿಯಾದ ರೋಡ್ಗೆ ಶಕ್ತಿ ಇಲ್ಲವೇ ಇಲ್ಲ. ಕೆಲವು ಮಾರ್ಗಕ್ಕೆ ಡಾಂಬರ್ ಭಾಗ್ಯವೇ ಕಾಣ್ತಿಲ್ಲ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಡಾಂಬರ್ ಹಾಕಿದ ರಸ್ತೆಯಲ್ಲಿ 3 ದಿನಕ್ಕೆ ಕಿತ್ತು ಬರ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಬೇಸತ್ತ ಜನ ರಸ್ತೆ ಡಾಂಬರೀಕರಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಈ ತರ ಕಾಮಗಾರಿ ಮಾಡೋರೆ ನೆನ್ನೆ ದಿವಸ ಹಾಕ್ಬಿಟ್ಟು ನೋಡಿ ಮಾಧ್ಯಮದಲ್ಲಿ ನೋಡ್ಬೇಕು ನೋಡಿ ಹೆಂಗ್ ಕುದುರ್ತಾರೆ, ಹಿಂಗ ಉದ್ರು ಹಂಗ ಡಾಂಬರ್ ಹಾಕೋದು.
ಸಚಿವ ಕೆ ವೆಂಕಟೇಶ್ ಪ್ರತಿನಿಧಿಸುವ ಪಿರಿಯಾಪಟ್ಟಣದ ಕಣಗಲ್ ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ರಸ್ತೆಗೆ ಡಾಂಬರೀಕರಣ ನಡೀತಾ ಇದೆ. 400 ಮೀಟರ್ ರಸ್ತೆ ಕಾಮಗಾರಿಗೆ 1.5 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆಯಾಗಿದೆ. ಆದರೆ ರಸ್ತೆಗೆ ಹಾಕ್ತಾ ಇರೋ ಡಾಂಬರ್ ಮಾತ್ರ ಕಳಪೆಯಿಂದ ಕೂಡಿದೆ. ಗಟ್ಟಿಯಾಗಿರುವಂತಹ ಜಾಗ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಅಂದರೆ ಈಗಿರುವಂತಹ ಇದ್ರಲ್ಲಿ ನೋಡೋಕೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜಲ್ಲಿ ಈಗಾಗಲೇ ಕಿತ್ತು ಬರ್ತಾ ಇರುವಂಥ ಕೇವಲ ಈ ಒಂದು ರೀತಿಯಲ್ಲಿ ಗವ್ವಾಕಿ ಅಂಟಿಸ್ತಾ ರೀತಿಯಲ್ಲಿ ರಸ್ತೆ ಡಾಂಬರ್ ಕೂಡ ಹಾಕಿದ್ದಾರೆ. ಪ್ರತಿಯೊಂದು ಕೂಡ ಈಗಾಗಲೇ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಕಳಪೆ ಕಾಮಗಾರಿ ಇಲ್ಲಿ ಎತ್ತು ಕಾಣ್ತಾ ಇರುವಂಥದ್ದು. ಕಳಪೆ ಡಾಂಬರೀಕರಣ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದು ಕಾಮಗಾರಿಯನ್ನೇ ನಿಲ್ಲಿಸಿದರು. ಗುತ್ತಿಗೆದಾರ ಜೊತೆ ಗಲಾಟೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೈಯಲ್ಲಿ ಕೆರೆದ ತಕ್ಷಣ ನಿನ್ನೆಯಷ್ಟೇ ಹಾಕಿರುವ ಡಾಂಬರು ಜಲ್ಲಿ ಕಿತ್ತು ಬರ್ತಾ ಇದ್ದಂತೆ ಗ್ರಾಮಸ್ಥರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದರೆ ಸ್ಟಾರ್ಟಿಂಗಿಂದು ಕೂಡ ನಾವು ಇದ್ರ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ ಅಂದರೆ ಕಳಪೆ ಕಾಮಗಾರಿ ಅಂತ ಡಾಂಬರು, ಯಾಕೆಂದರೆ ಜಲ್ಲಿಲಿ ಅಂದರೆ ಇವರು ಡಾಂಬರಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಡಾಂಬರ್ ಹಾಕ್ತಾರೆ. ಆ ಮಟ್ಟದ್ದು ಅಷ್ಟು ಕಳಪೆಗಾರಿ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದು ಮಾಡಿದ್ರು ಕೂಡ ಇಲ್ಲಿ ಯಾರೋ ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತು ಸರ್ಕಾರಿ ಅಧಿಕಾರಿಗಳು 3 ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ಒಟ್ಟಾರೆ ಗುತ್ತಿಗೆದಾರನಿಗೆ ಕಮಿಷನ್ ಕಾಟವೋ ಅಥವಾ ರಾಜ್ಯ ಸರ್ಕಾರ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರುವ ಕಾರಣಕ್ಕೋ ಗೊತ್ತಿಲ್ಲ. ಆದರೆ ಸಿಎಂ ತವರು ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಕಂಡು ಬರ್ತಾ ಇರೋದು ದುರಾದೃಷ್ಟವೇ ಸರಿ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನೇನೋ ಘೋಷಿಸಿದೆ, ಆದರೆ ರಸ್ತೆಗಳಿಗೇನೇ ಗ್ಯಾರಂಟಿ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯ ಕಳಪೆ ರಸ್ತೆ ಕಾಮಗಾರಿಯ ದರ್ಶನ ಮಾಡಿಸ್ತೀವಿ, ನೋಡ್ಕೊಂಬನ್ನಿ. ದೃಶ್ಯ ನಂಬರ್ 1, ಕೈಯಲ್ಲೇ ಕಿತ್ತು ಬರ್ತಿದೆ ರಸ್ತೆ. ದೃಶ್ಯ ನಂಬರ್ 2, ಕಳಪೆ ಕಾಮಗಾರಿಯ ದರ್ಶನ. ದೃಶ್ಯ ನಂಬರ್ 3, ರಸ್ತೆ ಕೇಳುತ್ತಿರುವ ಸ್ಥಳೀಯರು. ಮೂಲ ಬೇಸೆ ಸರಿ ಇಲ್ಲ, ಬೇಸ್ ಏನ್ ಮಾಡಿದ್ದಾರೆ, ಕಪ್ಪು ಜಲ್ಲಿ ಹಾಕಿದ್ದಾರೆ. ದೃಶ್ಯ ನಂಬರ್ 4, ಸರ್ಕಾರದ ವಿರುದ್ಧ ಆಕ್ರೋಶ. ರಸ್ತೆ ಪರಿಸ್ಥಿತಿ ಯಾವ ತರ ಇದೆ, ಹಿಂಗೆ ಮೊದಲು ಅದು 6 ತಿಂಗಳಲ್ಲ, 1 ತಿಂಗಳು ಬರಲ್ಲ. ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟ ಸಿಎಂ ತವರಲ್ಲೇ ರಸ್ತೆಗಳಿಗೆ ಗ್ಯಾರಂಟಿ ಇಲ್ಲ. ರಿಪೇರಿಯಾದ ರೋಡ್ಗೆ ಶಕ್ತಿ ಇಲ್ಲವೇ ಇಲ್ಲ. ಕೆಲವು ಮಾರ್ಗಕ್ಕೆ ಡಾಂಬರ್ ಭಾಗ್ಯವೇ ಕಾಣ್ತಿಲ್ಲ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಡಾಂಬರ್ ಹಾಕಿದ ರಸ್ತೆಯಲ್ಲಿ 3 ದಿನಕ್ಕೆ ಕಿತ್ತು ಬರ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಬೇಸತ್ತ ಜನ ರಸ್ತೆ ಡಾಂಬರೀಕರಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಈ ತರ ಕಾಮಗಾರಿ ಮಾಡೋರೆ ನೆನ್ನೆ ದಿವಸ ಹಾಕ್ಬಿಟ್ಟೋಗಿರೋದು ನೋಡಿ, ನೀವೇ ನೋಡಿ, ಮಾಧ್ಯಮದಲ್ಲಿ ನೋಡ್ಬೇಕು ನೋಡಿ, ಹೆಂಗ್ ಉದುರ್ತಾರೆ, ಹಿಂಗೆ ಉದುರೋ ಹಂಗ ಡಾಂಬರ್ ಹಾಕೋದು. ಸಚಿವ ಕೆ ವೆಂಕಟೇಶ್ ಪ್ರತಿನಿಧಿಸುವ ಪಿರಿಯಾಪಟ್ಟಣದ ಕಣಗಲ್ ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ರಸ್ತೆಗೆ ಡಾಂಬರೀಕರಣ ನಡೀತಾ ಇದೆ. 400 ಮೀಟರ್ ರಸ್ತೆ ಕಾಮಗಾರಿಗೆ 1.5 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆಯಾಗಿದೆ. ಆದರೆ ರಸ್ತೆಗೆ ಹಾಕ್ತಾ ಇರೋ ಡಾಂಬರ್ ಮಾತ್ರ ಕಳಪೆಯಿಂದ ಕೂಡಿದೆ. ಗಟ್ಟಿಯಾಗಿರುವಂತಹ ಜಾಗ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಅಂದರೆ ಈಗಿರುವಂತಹ ಇದ್ರಲ್ಲಿ ನೋಡೋಕೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜಲ್ಲಿ ಈಗಾಗಲೇ ಕಿತ್ತು ಬರ್ತಾ ಇರುವಂಥ ಕೇವಲ ಈ ಒಂದು ರೀತಿಯಲ್ಲಿ ಗವ್ವಾಕಿ ಅಂಟಿಸ್ತಾ ರೀತಿಯಲ್ಲಿ ರಸ್ತೆ ಡಾಂಬರ್ ಕೂಡ ಹಾಕಿದ್ದಾರೆ. ಪ್ರತಿಯೊಂದು ಕೂಡ ಈಗಾಗಲೇ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಕಳಪೆ ಕಾಮಗಾರಿ ಇಲ್ಲಿ ಎತ್ತು ಕಾಣ್ತಾ ಇರುವಂಥದ್ದು. ಕಳಪೆ ಡಾಂಬರೀಕರಣ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದು ಕಾಮಗಾರಿಯನ್ನೇ ನಿಲ್ಲಿಸಿದರು. ಗುತ್ತಿಗೆದಾರ ಜೊತೆ ಗಲಾಟೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೈಯಲ್ಲಿ ಕೆರೆದ ತಕ್ಷಣ ನಿನ್ನೆಯಷ್ಟೇ ಹಾಕಿರುವ ಡಾಂಬರು ಜಲ್ಲಿ ಕಿತ್ತು ಬರ್ತಾ ಇದ್ದಂತೆ ಗ್ರಾಮಸ್ಥರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದರೆ ಸ್ಟಾರ್ಟಿಂಗಿಂದು ಕೂಡ ನಾವು ಇದ್ರ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ ಅಂದರೆ ಕಳಪೆ ಕಾಮಗಾರಿ ಅಂತ ಡಾಂಬರು, ಯಾಕೆಂದರೆ ಜಲ್ಲಿಲಿ ಅಂದರೆ ಇವರು ಡಾಂಬರಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಡಾಂಬರ್ ಹಾಕ್ತಾರೆ. ಆ ಮಟ್ಟದ್ದು ಅಷ್ಟು ಕಳಪೆಗಾರಿ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದು ಮಾಡಿದ್ರು ಕೂಡ ಇಲ್ಲಿ ಯಾರೋ ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತು ಸರ್ಕಾರಿ ಅಧಿಕಾರಿಗಳು 3 ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ಒಟ್ಟಾರೆ ಗುತ್ತಿಗೆದಾರನಿಗೆ ಕಮಿಷನ್ ಕಾಟವೋ ಅಥವಾ ರಾಜ್ಯ ಸರ್ಕಾರ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರುವ ಕಾರಣಕ್ಕೋ ಗೊತ್ತಿಲ್ಲ. ಆದರೆ ಸಿಎಂ ತವರು ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಕಂಡು ಬರ್ತಾ ಇರೋದು ದುರಾದೃಷ್ಟವೇ ಸರಿ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.